ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ವೇಮಗಲ್ ಅಭಿವೃದ್ಧಿ 320 ಕೋಟಿಗೂ ಮುನ್ನ ಮೊದಲು ಮಹಿಳೆಯರ 2000 ಬಿಡುಗಡೆಗೆ ಆಗ್ರಹ. ವೇಮಗಲ್ ಅಭಿವೃದ್ಧಿಗೆ 320 ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿರುವ ಸಚಿವ ಕೃಷ್ಣಬೈರೇಗೌಡರು ಮೊದಲು ಮಹಿಳೆಯರಿಗೆ ನೀಡಬೇಕಾದ 2000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಿ ಎಂದು ಮಾಜಿ ಸಂಸದ ಎಸ್. ಮುನಿಸ್ವಾಮಿ ಆಗ್ರಹಿಸಿದ್ದಾರೆ. ತಾಲೂಕಿನ ವೇಮಗಲ್ನಲ್ಲಿ ನಡೆದ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಸಂಬಂಧ ಬಿಜೆಪಿ-ಜೆಡಿಎಸ್ ಅಭ್ಯರ್ಥಿಗಳ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಸುಳ್ಳು ಗ್ಯಾರಂಟಿ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ 2000 ರೂಪಾಯಿ ಹಣವನ್ನು ಮೊದಲು ಹಾಕಲಿ ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಂಸದರೂ ಆದ ಮಲ್ಲೇಶ್ ಬಾಬು, ಮಾಜಿ ಶಾಸಕರು ವರ್ತೂರ್ ಪ್ರಕಾಶ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಸಲೀಂ ಪಾಷಾ. ಈಗ ಡಿಪಿ ರೆಡಿ ಆಗಿಲ್ಲ ಸರಿಯಾಗಿ. ದೇವರಹಳ್ಳಿಯಿಂದ ಜಂಗಮಕೋಟೆಯಿಂದ ಎಸ್ ಕ್ರಾಸ್ ಇಂದ ಬೇವಗಲ್ಲಿಂದ ನರಸಾಪುರ, ನರಸಾಪುರದಿಂದ ಮಾಲೂರಿಂದ ಹೊಸೂರು ರೋಡ್ ಹಾಕ್ತೀನಿ ಅಂತ ಹೇಳಿ ಕೃಷ್ಣಬೈರೇಗೌಡ ಹೇಳ್ತಾರೆ. ಇನ್ನು 10 ವರ್ಷ ಟೈಮ್ ಕೊಡ್ತೀನಿ. ಆಯ್ತಾ? ನಿಮ್ಗೆ 2000 ರೂಪಾಯಿ ಕಾಸು ಹಾಕಕ್ಕೆ ಅವ್ರ ಹತ್ರ ಕಾಸಿಲ್ಲ. ಯೋಗ್ಯಗ ಇನ್ನು 3000 ಕೋಟಿ ಕಾಸು ಹಾಕ್ತಾರ ಆಗ್ತಾರೇನೋ ಹಾಕಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನೆಂದ್ರೆ, ಚುನಾವಣೆ ಬಂದ ಸಂದರ್ಭದಲ್ಲಿ ಇವರೆಲ್ಲ ಬಂದು ಕಾಂಗ್ರೆಸ್ ಸುಳ್ಳು ಹೇಳಿ ಬಡವರು ನಿನ್ನೂ ಬಡವರು ಮಾಡೋಣ. ನರೇಂದ್ರ ಮೋದಿಜಿಯವರು ಕಿಸಾನ್ ಸನ್ಮಾನ್ ಯೋಜನೆ ಕಾಸು ಹಾಕ್ತಾರೆ ರೈತರಿಗೆ. ಹಿಂದೆ ನಾವು ಏನಾದ್ರು ಬೋರ್ ಏನಾದ್ರು ಮೋಟರ್ ಕಲೆಕ್ಷನ್ ಆಗಬೇಕಂತ ಹೇಳಿದ್ರೆ 25,000ದಿಂದ 50,000 ಮುಂದೋಗ್ತಾ ಇತ್ತು. ಇವತ್ತು 3 ಲಕ್ಷ ಬೇಕು. ಇವತ್ತು ಏನು ಹೊಸಕೋಟೆಯಿಂದ ನಾವು ದೊಡ್ಡದಿಗೆ ಹೋಗೋ ರೋಡ್ ಇದೆ, ಅದು ವಾಜಪೇಯಿ ಕಾಲದಲ್ಲಿ ಮಾಡಿದ್ದು. ಯಾವ ಕಾಲದಲ್ಲಿ? ವಾಜಪೇಯಿ ಕಾಲದಲ್ಲಿ ಮಾಡಿದ್ದು. ನಿಮ್ಮ